ಇನ್ನು ಕರ್ನಾಟಕದ ಬಿಜೆಪಿಯಲ್ಲಿನ ಭಿನ್ನಮತಕ್ಕೆ ಸದ್ಯಕ್ಕೆ ವಿರಾಮ ಬಿಡುವ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ರಾಷ್ಟ್ರ ರಾಜಧಾನಿಯಲ್ಲಿ ರೆಬೆಲ್ಸ್ ಠಿಕಾಣಿ ಹೂಡಿದ್ದು ವಿಜೇಂದ್ರ ಕೆಳಗಿಳಿಸಲೇಬೇಕು ಅಂತ ಇನ್ನಿಲ್ಲದ ಕಸರತ್ತನ್ನು ಮುಂದುವರಿಸಿದ್ದಾರೆ. ಈ ಮಧ್ಯೆ ವಿಜೇಂದ್ರ ಪಡೆ ಕೂಡ ರಣತಂತ್ರವನ್ನು ಹೆಣಿತಾ ಇದೆ. ಕೇಸರಿ ಪಡೆಯಲ್ಲಿ ಇವತ್ತು ಏನೆಲ್ಲ ಬೆಳವಣಿಗೆಗಳು ನಡೆದಿದ್ದಾವೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ರಾಜ್ಯ ಬಿಜೆಪಿಯಲ್ಲಿನ ಬಣಗಳ ಬಡಿದಾಟ ದೆಹಲಿ ಅಂಗಳ ತಲುಪಿದೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ದೂರು ಕೊಡಲು ರೆಬೆಲ್ಸ್ ಟೀಮ್ ದೆಹಲಿಗೆ ಹೋಗಿದೆ. ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಟೀಮ್ ದೆಹಲಿಯಲ್ಲಿದೆ. ಸೀನಿಯರ್ ಯತ್ನಾಳ್ ಇಂದು ರಾತ್ರಿಯೇ ಸೇರಿಕೊಳ್ಳುತ್ತಿದ್ದಾರೆ. ವಿಜಯೇಂದ್ರ ವಿರುದ್ಧ ಜೆಪಿ ನಡ್ಡಾಗೆ ಈಗಾಗಲೇ ರಮೇಶ್ ಜಾರಕಿಹೊಳಿ ಟೀಮ್ ದೂರು ನೀಡಿದೆ. ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ, ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಭೇಟಿ ಮಾಡಿ ದೂರು ಕೊಟ್ಟಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿಗೂ ರೆಬೆಲ್ಸ್ ಬಣದಿಂದ ಪ್ರಯತ್ನಗಳು ನಡೆದಿವೆ. ಇಂದು ರಾತ್ರಿ ಅಥವಾ ನಾಳೆ ಅಮಿತ್ ಶಾ ಭೇಟಿಗೆ ಅವಕಾಶಗಳು ಸಿಗುವ ಸಾಧ್ಯತೆಗಳಿವೆ. ಆಗ ವಿಜಯೇಂದ್ರ ವಿರುದ್ಧ ದೂರು ನೀಡಲಿದೆ ಬಿಜೆಪಿ ಭಿನ್ನರ ಗುಂಪು. ವಿಜಯೇಂದ್ರ ಅವರನ್ನೇ ಮತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಮಾಡುವುದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ವಿಜಯೇಂದ್ರ ವಿರೋಧಕ್ಕೆ ಕಾರಣಗಳ ಸಮೇತ ವಿವರಣೆ ನೀಡುತ್ತಿದ್ದಾರೆ. ರಾಜ್ಯ ಬಿಜೆಪಿಗೆ ಹಿಂದುತ್ವ ಕಾಪಾಡುವಂತಹ ನಾಯಕರು ಬೇಕು. ಪಕ್ಷದಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು. ಕ್ಲೀನ್ ಹ್ಯಾಂಡ್, ಕ್ಲೀನ್ ಇಮೇಜ್ ಇರಬೇಕು. ಸರ್ಕಾರದ ವಿರುದ್ಧ ಅಗ್ರೆಸಿವ್ ಹೋರಾಟ ಆಗಬೇಕು. ಸರ್ಕಾರದ ಲೋಪಗಳನ್ನು ಜನರಿಗೆ ಮುಟ್ಟಿಸಬೇಕು. ಹಿಂದುಳಿದ ದಲಿತ ನಾಯಕರಿಗೆ ಜವಾಬ್ದಾರಿ ನೀಡಬೇಕು. ಪಕ್ಷದ ಹಿತಕ್ಕಾಗಿ ವಿಜಯೇಂದ್ರಗೆ ಪಟ್ಟ ಬೇಡ, ಎಲ್ಲರೂ ಗೌರವಿಸುವಂತಹ ನಾಯಕ ಬೇಕಿದೆ ಎಂಬುದು ರೆಬೆಲ್ಸ್ ವಾದ. ಪ್ರಮುಖರು ಭೇಟಿಯಾಗಿದ್ದೇವೆ. ನಾವು ಈ ಕೊನೆ ಹಂತದಿಂದ ನಾವು ಈ ಮಾಧ್ಯಮ ಮುಂದೆ ಬಂದು ನಾವು ನಮ್ಮ ಸನ್ಮಾನ್ಯರು ಈಗ ಕೆಲವೊಬ್ಬರು ತಮ್ಮ ಹತಾಶೆ ಭವನದಿಂದ ಮಾತಾಡ್ತಾರಲ್ಲ, ಆ ಟೈಪ್ ಮಾತಾಡುವಂಥ ಸನ್ನಿವೇಶ ಇಲ್ಲ. ನಾವು ಈಗಾಗಲೇ ನಮ್ಮೆಲ್ಲ ಹೈಕಮಾಂಡ್ ಮನವಿ ಮಾಡಿಬಿಟ್ರೆ ಅವ್ರ ಕೊನೆಯ ತೀರ್ಮಾನ ಏನು ತಗೊಂಡಿರೋಕೆ ಅದನ್ನ ತಲೆಬಾಗಿ ನಾವು ಸ್ವೀಕಾರ ಮಾಡಿ. ವಿಜಯೇಂದ್ರ ವಿರುದ್ಧ ತೊಡೆತಟ್ಟಿ ನಿಂತವರ ಪೈಕಿ ಯತ್ನಾಳ್ ಪ್ರಮುಖ. ದೆಹಲಿಗೆ ಹೋಗುವ ಮುನ್ನ ವಿಜಯೇಂದ್ರ ವಿರುದ್ಧ ಯತ್ನಾಳ್ ವಾಗ್ದಾಳಿ ನಡೆಸಿದ್ರು. ವಿಜಯೇಂದ್ರ ಮಾಡಿರೋ ಭ್ರಷ್ಟಾಚಾರ ಹಗರಣಗಳ ಬಗ್ಗೆ ಹೈಕಮಾಂಡ್ಗೆ ದಾಖಲೆ ಸಮೇತ ದೂರು ನೀಡುತ್ತೇವೆ. ಹಿಂದುತ್ವ, ಕುಟುಂಬ ರಾಜಕಾರಣ, ಭ್ರಷ್ಟಾಚಾರದ ವಿರುದ್ಧ ನಮ್ಮ ಹೋರಾಟ. ಯಡಿಯೂರಪ್ಪ ಕುಟುಂಬದಿಂದ ಪಕ್ಷ ಉಳಿಸೋದೊಂದೇ ನಮ್ಮ ಅಜೆಂಡಾ ಅಂದ್ರು. ಚುನಾವಣೆ ಆಗಿಲ್ಲ, ಪ್ರಜಾತಂತ್ರ ಐತ್ರಿ, ಹಂಗೆ ಬಿಡುದಿಲ್ಲ. ಕೈ ಮುಖ ತಗೊಂಡು ನೋಡ್ರಿ, ಓಟ್ ಹಾಕ್ರಿ. ಮತದಾನದ ಮಹತ್ವ ಗೊತ್ತಾಗಬೇಕು. ಜಿಲ್ಲಾ ಅಧ್ಯಕ್ಷನಿಗೆ ಅಷ್ಟು ಗೌರವ ಐತಿ. ಬಿಜೆಪಿ ಒಬ್ಬ ಕಾರ್ಯಕರ್ತನಿಗೆ ಕೈ ಮುಗಿಬೇಕು ಅನ್ನೋಂಥದ್ರೆ ನಾವು ಕಲಿಸ್ಬಿಡ್ತಾರ. ನಾ ಭಾಳ ಮಂದಿ ಹಿಂಗೆ ಕೈ ಮುಗಿದು ಕಲಿಸೀನಿ. ಅದಕ್ಕೆ ಚುನಾವಣೆ ಆಗಲಿ, ಜನರ ಮುಂದೆ ನಾವು ಏನು ವಿಷಯ ನಮ್ಮ ಕಾರ್ಯಕರ್ತರ ಮುಂದೆ ಹಿಡಿದು ಇರ್ತೀವಿ, ಅವರು ಹಿಡಿದು ಇರಲಿ. ನಮ್ಮ ಬಣದಿಂದ ಜಾತಿವಾರ ಯಾರಿಗೆ ಪಕ್ಷ ಹಿಂದುಳಿದವ್ರು ಮಾಡಿದ್ರೆ ಇವರು, ದಲಿತರು ಮಾಡಿದ್ರೆ ಇವರು, ಲಿಂಗಾಯತರಾದ್ರೆ ಇವರು, ಹಿಂಗೊಂದು ನಾವು ಕೋಷ್ಟಕ್ಕೆ ಹಾಕ್ಕೊಂಡಿವಿ. ಅದ್ರ ಪ್ರಕಾರ ಮಾಡ್ತೀವಿ. ಈಗಲ್ಲಪ್ಪ ನಾವು SC ಜನಾಂಗದವ್ರು ಮಾಡಬೇಕಾಗೈತೆ ರಾಜ್ಯಾಧ್ಯಕ್ಷ ಅಂದ್ರೆ ಎಸ್ ಇವ್ರು ಮಾಡ್ತೀವಿ, ಇವ್ರು ಮಾಡ್ರಿ. ಲಿಂಗಾಯತರು ಮಾಡ್ಬೇಕಾಗಿತ್ತು ಅಂದ್ರೆ ನಾನೇ ಸ್ಪರ್ಧೆ. ಲಿಂಗಾಯತ ಹಿಂದೂ ಕೊಟ್ಟ ಬೇಕಂದ್ರೆ ಐ ಆಮ್ ರೆಡಿ. ಯಾರು ಬೇಕಾದವ್ರ ವಿರುದ್ಧ ರೆಡಿ. ನೋಡ್ರಿ, ಎಲ್ಲಾರು ಕೊಟ್ಟಾರ, ಯಾಕೆ ವಿಚಾರ ಮಾಡ್ತೀರಿ? ಗಾಬರಿ ಆಗ್ಬೇಡ್ರಿ. ನಾವು ಯಾಕೆ ಪ್ಲಾನ್ ಇಲ್ಲಾರ್ದು ಹೋಗ್ತೇವೆ? ನಾವು ಹುಚ್ಚದೀವ. ನಾವು ನಾನು ಯಡಿಯೂರಪ್ಪನ ಸಮಕಾಲೀನ ರೀ. ಶಾರ್ಟ್ ಅಂದ್ರೆ ವಿಜಯೇಂದ್ರ ಹೋದ್ರೆ ಎಲ್ಲ ಶಾರ್ಟ್ ಆಗ್ತಾವ. ಯತ್ನಾಳ್ ಮುಖ್ಯಮಂತ್ರಿ ಆಗಲ್ಲ, ಸಾಮಾನ್ಯ ಜನರಿಗೆ ಹೋಗಿ ಕೇಳ್ರಿ, ಹೇಳ್ತಾರೆ. ಯಾಕೆ ಹೇಳ್ತಾರ? ಈ ಮನುಷ್ಯ ಬಂದ್ರೆ ಕೆಲಸ ಮಾಡ್ತಾನಪ್ಪ, ರೊಕ್ಕ ತಿಂದು ದುಡ್ಡು ತಿಂದು ದುಬೈ ಇದರ ಕುವೈತ್ನಾಗ ಆಸ್ತಿ ಮಾಡುವಂಥ ಯೋಗ್ಯ ನನ್ನ ಮಗ ಅಲ್ಲತ್ತ ಜನರಿಗೆ ಬಿಡ್ತದೆ. ಇವ ಯಾವ ದೇವ್ರಿಗೆ ಒಳ್ಳೇದು ಮಾಡಲಿ ಅಂದ್ರೆ ದೇವ್ರಿಗೆ ನಿನಗೆ ಒಳ್ಳೇದು ಮಾಡಲಿ. ಎಲ್ಲೆಲ್ಲಿ ವಿದೇಶನಾಗ ಆಸ್ತಿ ಮಾಡಿಯಲ್ಲ, ಅದನ್ನ ರಾಜ್ಯದ ಜನರಿಗೆ ದಾನ ಕೊಡು. ಯತ್ನಾಳ್ ಗುಂಪಿನಲ್ಲೇ ಇರುವ, ಯತ್ನಾಳ್ ಜೊತೆಯಲ್ಲೇ ದೆಹಲಿಗೆ ಹೋಗುತ್ತಿರುವ ಹರಿಹರ ಶಾಸಕ BP ಹರೀಶ್ ಕೂಡ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ವಿಜಯೇಂದ್ರ ಇಳಿಬೇಕು, ಮುಂದಿನ ರಾಜ್ಯಾಧ್ಯಕ್ಷ ಯಾರೇ ಆದರೂ ನಮ್ಮ ಬೆಂಬಲ ಇದೆ ಎಂದರು. ಯಡಿಯೂರಪ್ಪನವರು ಬಹಳ ವರ್ಷಗಳಿಂದ ಪಕ್ಷವನ್ನು ಕಟ್ಟಿದ್ದಾರೆ. ಇವತ್ತು ಯಡಿಯೂರಪ್ಪನವರು ಪಕ್ಷವನ್ನು ಕಟ್ಟಲಿಕ್ಕೆ ಎಷ್ಟು ಅವ್ರ ಸಹಕಾರ ಇದೆಯೋ, ಇವತ್ತು ಪಕ್ಷ ಅಧೋಗತಿಗೆ ಹೋಗ್ಲಿಕ್ಕೂ ಕೂಡ ಅವರ ಭ್ರಷ್ಟಾಚಾರ ಅಂತಕ್ಕಂಥದ್ದು ಕೂಡ ಅವ್ರಿಗೆ ಗೊತ್ತಿದೆ. ಸರಿಯಾದ ಸಮಯಕ್ಕೆ ಸರಿಯಾದ ತೀರ್ಮಾನ ತೆಗೆದುಕೊಳ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಇನ್ನು ಪಕ್ಷದಲ್ಲಿ ಮೂಲೆಗುಂಪಾಗಿರುವ CT ರವಿ ಕೂಡ ರೆಬೆಲ್ಸ್ ಟೀಮ್ ಸೇರುತ್ತಾರೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ರವಿ ಕೂಡ ಈಗಾಗಲೇ ತಮ್ಮ ವರಸೆಯನ್ನು ಹೈಕಮಾಂಡ್ಗೂ ಮುಟ್ಟಿಸಿ ಬಂದಿದ್ದಾರೆ. ಹಾಗೆ ಅಶೋಕ್ ಕೂಡ ಎಲ್ಲವನ್ನೂ ನಾನು ಹೇಳಿದ್ದೇನೆ ಎಂದರು. ನಮ್ಗೆ ಈಗ ನಡೀತಿರುವಂಥ ಬೆಳವಣಿಗೆಗಳು ನನಗಂತೂ ಸಮಾಧಾನ ತಂದಿಲ್ಲ.
ನಮ್ಮ ಪಕ್ಷಕ್ಕೆ ಮಾಲೀಕರು, ನಮ್ಮ ಪಕ್ಷದ ಸಾಮಾನ್ಯ ಕಾರ್ಯಕರ್ತರು ಪಕ್ಷದ ಮಾಲೀಕರು. ಅವರಿಗೆ ನೋವಾಗುವಂತೆ, ಅವರಿಗೆ ದುಃಖ ತರುವಂತೆ ನಾವ್ಯಾರೂ ನಡ್ಕೊಳ್ಬಾರ್ದು. ಜನಹಿತವನ್ನು ಮರೆತು ರಾಜಕಾರಣ ಮಾಡಿದ್ರೆ, ಜನಪರವಾಗಿರ್ತಕ್ಕಂಥ ಹೋರಾಟವನ್ನು ಕೈಗೆತ್ಕೊಳ್ಳದೇ ಇದ್ದರೆ ನಾವು ಕಳೆದು ಹೋಗ್ತೀವಿ, ಪಕ್ಷಕ್ಕೂ ನಷ್ಟ ಆಗುತ್ತೆ. ನಮಗೆ ಹೇಳುವ ಜಾಗಗಳಿದ್ದಾವೆ, ಹೇಳಿದ್ದೀವಿ. ಹೇಳುವ ವ್ಯಕ್ತಿಗಳ ಹತ್ರ ಹೇಳ್ತೀವಿ. ಏನು ಹೇಳಬೇಕೋ ಎಲ್ಲನೂ ಕೂಡ ಸವಿಸ್ತಾರವಾಗಿ ನಾನು ಹೇಳಿದ್ದೀನಿ. ರಾಷ್ಟ್ರೀಯ ಅಧ್ಯಕ್ಷರಿಗೆ ಹೇಳಿದ್ದೀನಿ. ಬಹಳ ಸಮಯ ಕೊಟ್ಟಿದ್ರು ನನಗೆ, ಅಶ್ವಥ್ ನಾರಾಯಣ ಅವರಿಗೆ, ಮಲ್ಲೇಶ್ವರಂ ಶಾಸಕರು, ನಮ್ಗೆ ಗಟ್ಟಿಸಿಗೆ ಮಾಡಿದ್ರು, ನಮ್ಗೆಲ್ಲ ಪೂರ್ತಿ ಸಮಯ ಕೊಟ್ಟಿದ್ರು. ಅವ್ರ ಜೊತೆ ಏರ್ಪೋರ್ಟ್ಗೂ ಹೋದೆ, ನಾನೇ ಅವ್ರ ಜೊತೆ ಕಾರಲ್ಲೇ ಹೋದೆ. ಏನೇನ್ ಮಾತಾಡ್ಬೇಕು ಎಲ್ಲ ಹೇಳಿದ್ದೀನಿ. ಅವರು ಏನೇನ್ ನನ್ನ ಹತ್ರ ಕ್ಲಾರಿಫಿಕೇಶನ್ ಕೇಳಬೇಕಾಯ್ತು ಎಲ್ಲರ ಬಗ್ಗೆನೂ ಎಲ್ಲ ಕ್ಲಾರಿಫಿಕೇಶನ್ ಅನ್ನು ಕೇಳಿದ್ದಾರೆ. ದೆಹಲಿಯಲ್ಲಿ ಭಿನ್ನರು ಆಕ್ಟಿವ್ ಆಗುತ್ತಲೇ ಬೆಂಗಳೂರಿನಲ್ಲಿ ವಿಜಯೇಂದ್ರ ಟೀಮ್ ಆಕ್ಟಿವ್ ಆಗಿದೆ. ವಿಜಯೇಂದ್ರ ಪರ ಇರುವ ಮಾಜಿ ಶಾಸಕರೆಲ್ಲರೂ ನಾಳೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಬೆಂಗಳೂರಿನ ಮನೆಯಲ್ಲಿ ಸಭೆ ಸೇರುತ್ತಿದ್ದಾರೆ. ಯತ್ನಾಳ್ ತಂಡದ ದೆಹಲಿ ಭೇಟಿಗೆ ಕೌಂಟರ್ ಕೊಡುವ ಬಗ್ಗೆ ಚರ್ಚೆ ಆಗಲಿದೆ. ವಿಜಯೇಂದ್ರ ಅಧ್ಯಕ್ಷರಾಗಿ ಮುಂದುವರಿಯುತ್ತಾರೆ ಅನ್ನೋದು ವಿಜಯೇಂದ್ರ ಆಪ್ತರ ವಿಶ್ವಾಸ. ಕೇಂದ್ರದ ವರಿಷ್ಠರು ಸೂರ್ಯಚಂದ್ರ ಸತ್ಯನ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ಮುಂದುವರಿತಾರೆ. ನಮ್ಮ ಕಣ್ಮುಂದೆ ಯಾವ ರೀತಿ ಪಕ್ಷವನ್ನ ಸಂಘಟನೆ ಮಾಡಕ್ಕೂ ಇದೊಂದು 5-6 ಜನ ಭಿನ್ನಮತಿಯರು ದಿನನಿತ್ಯ ಆರೋಪ ಮಾಡ್ತಾ ಇದ್ದಾರೆ. ಇದೇ ರೀತಿ ಆದ್ರೆ ನಮಗೂ ಸಭೆ ಮಾಡೋದು ಗೊತ್ತಿದೆ, ದಿಲ್ಲಿಗೆ ಹೋಗೋದು ಗೊತ್ತಿದೆ. ಈ ಮಧ್ಯೆ ದೆಹಲಿ ದೂರುಗಳ ಬಗ್ಗೆ ವಿಜಯೇಂದ್ರ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಹೋರಾಡಿದ್ದು ಯಾರು ಎಲ್ಲವೂ ಹೈಕಮಾಂಡ್ಗೆ ಗೊತ್ತಿದೆ, ಯತ್ನಾಳ್ ಬಗ್ಗೆಯೂ ಗೊತ್ತಿದೆ ಅಂತ. ಈ ರೀತಿ ಹೇಳಿಕೆಗಳು ಈಗಾಗಲೇ ಕಾರ್ಯಕರ್ತರು ಯಾರು ಕೂಡ ಎಲ್ಲ ನೊಂದಿದ್ದಾರೆ. ಈ ರೀತಿ ಹೇಳಿಕೆಗಳನ್ನ ನೋಡಿ ಎಲ್ಲರೂ ಕೂಡ ಸಾಕಾಗಿದೆ. ದೆಹಲಿ ವರಿಷ್ಠರ ಮುಂದೆ ಅವ್ರು ಏನು ಅಭಿಪ್ರಾಯ ತಿಳಿಸ್ಬೇಕೋ ತಿಳಿಸ್ಲಿ. ನಾನು ದೆಹಲಿ ನಾಯಕರ ಸಂಪರ್ಕದಲ್ಲಿದ್ದೇನೆ, ಏನು ಮಾಹಿತಿ ಕೊಡಬೇಕು ಕೊಟ್ಟಿದ್ದೇನೆ, ಮತ್ತೇನಾದರೂ ಮಾಹಿತಿ ಕೇಳಿದ್ರೆ ಕೊಡ್ತೇನೆ. ದೆಹಲಿಯಲ್ಲಿರುವ ರೆಬೆಲ್ಸ್ ಟೀಮ್ನ ಟಾರ್ಗೆಟ್ ವಿಜಯೇಂದ್ರ ಅಷ್ಟೇ ಅಲ್ಲ, ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಕೂಡ. ರಾಧಾ ಮೋಹನ್ ದಾಸ್ ವಿರುದ್ಧವೂ ಹೈಕಮಾಂಡ್ಗೆ ದೂರು ನೀಡಿದೆ ರೆಬೆಲ್ಸ್ ಟೀಮ್. ಹೀಗಾಗಿ ರಾಜ್ಯ ಬಿಜೆಪಿಯ ಭಿನ್ನಮತಕ್ಕೆ ಯಾವ ಮದ್ದು ಅರಿಯುತ್ತೆ ಹೈಕಮಾಂಡ್ ಎಂಬ ಕುತೂಹಲ ಕೆರಳಿಸಿದೆ. ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಮುಂದುವರಿಸಿ ಭಿನ್ನರಿಗೆ ಬೆಲೆ ಇಲ್ಲ ಎಂದು ತೋರಿಸುತ್ತಾರಾ? ವಿಜಯೇಂದ್ರ ಅವರನ್ನು ಕೆಳಗಿಳಿಸಿ ಭಿನ್ನರ ಗುಂಪಿಗೆ ಮಣೆ ಹಾಕುತ್ತಾರಾ? ಭಿನ್ನರು ವಿಜಯೇಂದ್ರ ಬಣ ಬಿಟ್ಟು ತಟಸ್ಥರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಆರಿಸುತ್ತಾರಾ? ಅಥವಾ ರಾಜ್ಯಾಧ್ಯಕ್ಷ ಸ್ಥಾನ ಹಾಗೂ ವಿರೋಧ ಪಕ್ಷದ ನಾಯಕ ಸ್ಥಾನದಲ್ಲಿ ಏಕಕಾಲಕ್ಕೆ ಬದಲಾವಣೆ ಮಾಡುತ್ತಾರಾ ಎಂಬ ಕುತೂಹಲ ಮೂಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.